ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳದಲ್ಲಿ ರಾಕ್ಷಸ ರೂಪದ ರಣಭೀಕರ ಪ್ರವಾಹ ಎದುರಾಗಿದೆ. ಭೀಕರ ಪ್ರವಾಹದಲ್ಲಿ 175ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇಶಾ ಫೌಂಡೇಶನ್ ತಂಡದ 80 ಜನ ಕೂಡ ನಾಪತ್ತೆಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಇಶಾ ಫೌಂಡೇಶನ್ ಭಾರತದ್ದು. ಇಶಾ ಫೌಂಡೇಶನ್ನ 80 ಜನ ಪ್ರವಾಸಿಗರು ನೇಪಾಳಕ್ಕೆ ತೆರಳಿದ್ದಂಥ ಸಂದರ್ಭದಲ್ಲಿ ಪ್ರವಾಹ ಸಂಭವಿಸಿದೆ. ಪ್ರವಾಹದಲ್ಲಿ 80 ಜನ ನಾಪತ್ತೆಯಾಗಿದ್ದಾರೆ. ಪ್ರವಾಹದಲ್ಲಿ ಸಿಲುಕಿದ 21 ಜನ ಭಾರತೀಯರ ರಕ್ಷಣೆ ಆಗಿದೆ. ಭೀಕರ ಪ್ರವಾಹದಲ್ಲಿ ಸಿಲುಕಿ ಹಲವರ ಜನ ಪರದಾಡಿದ್ದಾರೆ. ನೇಪಾಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ. ಹೆಲಿಕಾಪ್ಟರ್ ಮೂಲಕ ರೆಸ್ಕ್ಯೂ ಆಪರೇಷನ್ ಅನ್ನು ಮಾಡಲಾಗ್ತಾ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದವರ ರಕ್ಷಣೆಯಾಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಎಲ್ಲೆಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿದ್ದಾವೋ, ಪ್ರವಾಹದಲ್ಲಿ ಜನ ಸಿಲುಕಿದ್ದಾರೋ, ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೋ ಅಂಥ ಪ್ರದೇಶಗಳಿಗೆ ಹೆಲಿಕಾಪ್ಟರ್ ಮೂಲಕ ತೆರಳಿ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸುತ್ತಲೂ ನೀರು ಭೋರ್ಗರಿತಾ ಇದೆ. ಅಷ್ಟೊಂದು ತೀವ್ರ ಮಟ್ಟದಲ್ಲಿ ಹರಿಯುತ್ತಿರುವ ಮಳೆಯ ನೀರಿನ ರಭಸದ ಮಧ್ಯೆ ಒಂದು ಚಿಕ್ಕ ಟೆಂಟ್ ಥರ ಇದೆ. ಆ ಟೆಂಟ್ ಮೇಲೆ ಇಬ್ಬರು ಕುಳಿತು ಜೀವವನ್ನು ಉಳಿಸಿಕೊಂಡಿದ್ದಾರೆ. ಬಟ್ ಅವರನ್ನು ಅಲ್ಲಿಂದ ಕರೆದುಕೊಂಡು ಬರಬೇಕು ಅಂತ ಹೇಳಿದರೆ ಅಷ್ಟು ಸುಲಭದ ಕೆಲಸವಲ್ಲ. ಇನ್ನು ಆ ನದಿ ನೀರಿನಲ್ಲಿ ಸಿಲುಕಿರುವಂಥ ಮಧ್ಯ ನಡುಗಡ್ಡೆಯ ರೀತಿಯಲ್ಲಿ ಅಥವಾ ಕಟ್ಟಡದ ಮೇಲೆ ಕುಳಿತುಕೊಂಡಿರುವಂಥ ವ್ಯಕ್ತಿಗಳು ಕೆಳಗಿಳಿಯೋಕ್ಕಾಗೋದಿಲ್ಲ. ಕೆಳಗಿಳಿಕೊಂಡ್ರೆ ಆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾರೆ. ಸೊ ಹೀಗಾಗಿ ಅಂಥವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹೆಲಿಕಾಪ್ಟರ್ ಮೂಲಕ ತೆರಳಿ ಅವರನ್ನು ರೆಸ್ಕ್ಯೂ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಸುತ್ತಲೂ ನೀರಿದೆ, ಕೆಳಗಿಳಿಯಲು ಜೀವ ಭಯ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಸಿಲುಕಿರುವಂಥವರು ಅನೇಕರಿದ್ದಾರೆ.